బ్యాక్ చూడు. దులుపు. ದುలుపు ದುలుపు ದುలుపు. ಟೇಕ್ ಇಟ್ ಔಟ್. ಹಲೋ ಫ್ರೆಂಡ್ಸ್, ನಾವಿವತ್ತು ವಾಲಂಟಿಯರ್ ಆಗಿ ಒಂದು ಕ್ಲೀನಪ್ ಇವೆಂಟಿಗೆ ಬಂದಿದ್ದೀವಿ. ಎಲ್ಲರಿಗೂ ನಾರ್ಮಲ್ ಆಗಿ ಗೊತ್ತಿರೋದೇನಂದ್ರೆ ಜಪಾನ್ ತುಂಬಾನೇ ಕ್ಲೀನೆಸ್ಟ್ ಕಂಟ್ರಿ ಅಂತ ಹೇಳಿ. ಆದ್ರೆ ಜಪಾನಿನ ನೆಗೆಟಿವ್ ಇಮೇಜ್ ಏನಂದ್ರೆ ಇಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಈ ವಾಲಂಟರಿ ಆಕ್ಟಿವಿಟಿ ಮುಖಾಂತರ ನಾವು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಅನ್ನ ಮಾಡೋದಕ್ಕೋಸ್ಕರ ಈ ಇವೆಂಟಿಗೆ ಇವತ್ತು ಬಂದಿದ್ದೀವಿ. ಎಲ್ಲರಿಗೂ ಒಂದು ಮೀಟಿಂಗ್ ಪಾಯಿಂಟ್ ಆಗಿ ಒಂದು ರೈಲ್ವೆ ಸ್ಟೇಷನ್ಗೆ ಬರೋದಕ್ಕೆ ಹೇಳಿದ್ರು. ಸೊ ನಾವೀಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ನಾವು ಹೋಗೋ ಅಷ್ಟರಲ್ಲಿ ತುಂಬಾ ಜನ ಬಂದು ಸೇರ್ಕೊಂಡು ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ರು. ಸ್ಟೇಷನ್ ಇಂದ ಕ್ಲೀನಿಂಗ್ ಪ್ಲೇಸು ತುಂಬಾ ಹತ್ರದಲ್ಲಿರೋದ್ರಿಂದ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ನಂದು ಫಸ್ಟ್ ಕ್ಲೀನಿಂಗ್ ಇವೆಂಟ್ ಆಗಿತ್ತು. ನಂಗೆ ತುಂಬಾ ಖುಷಿ ಇತ್ತು, ಹಾಗೇನೆ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಈ ವಿಡಿಯೋದಲ್ಲಿ ನಮಗೆಲ್ಲ ಕವರ್ಸ್ ಮತ್ತೆ ಹ್ಯಾಂಡ್ ಗ್ಲೌಸ್ ನ ಕೊಡ್ತಾ ಇರೋಂತ ವ್ಯಕ್ತಿ ಈ ಒಂದು ಇವೆಂಟ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ. ಆಕ್ಚುಯಲ್ ಕ್ಲೀನಿಂಗ್ ಬಂದು ರಿವರ್ ಬೆಡ್ ಕಡೆ ಇರುವಂತದ್ದು. ಆದ್ರೆ ಹೋಗೋ ದಾರಿಯಲ್ಲಿ ಸಿಗುವಂತ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಅನ್ನ ಕ್ಲೀನ್ ಮಾಡೋದಕ್ಕೆ 4 ಜನಕ್ಕೆ ಹೇಳಿದ್ರು. ಅದರಲ್ಲಿ ನಾನು ಮತ್ತೆ ನನ್ನ ಹಸ್ಬೆಂಡ್ ಕೂಡ ಇದ್ವಿ. ನಾವು ಇಲ್ಲಿಂದಾನೇ ಕ್ಲೀನ್ ಮಾಡ್ಕೊಂಡು ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಇಲ್ಲಿ ಬಂದಿರೋರೆಲ್ಲರೂ ಆಲ್ರೆಡಿ ಸುಮಾರು ಕ್ಲೀನಪ್ ಇವೆಂಟ್ಸ್ ನ ಮಾಡಿದ್ದಾರೆ. ನಾವು ಇವ್ರ ಜೊತೆ ಸೇರ್ಕೊಂಡು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಕೆಲವ್ರಂತೂ ಕ್ಲೀನಿಂಗ್ ಬೇಕಾಗಿರೋ ಕೆಲವು ಇಕ್ವಿಪ್ಮೆಂಟ್ಸ್ ನ ಅವರೇ ತಗೊಂಡ್ ಬಂದಿದ್ರು. Is it easy for you when you are using those tongs? Oh yeah. Yeah. I learned the hard way. So this is for you. Oh, thank you. Much appreciated. ಈ ವ್ಯಕ್ತಿ ಪ್ಲಾಸ್ಟಿಕ್ ಕ್ಯಾಪ್ಸ್ ನ ಕಲೆಕ್ಟ್ ಮಾಡಿಕೊಂಡು ಒಂದು ಆರ್ಗನೈಸೇಷನ್ಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಸಿಕ್ಕಿರೋ ಪ್ಲಾಸ್ಟಿಕ್ ಕ್ಯಾಪ್ಸ್ನೆಲ್ಲ ನಾವು ಅವ್ರಿಗೆ ಕೊಡ್ತಾ ಇದ್ವಿ. What is this for? Oh, electronics. CPU. ನಾವು ಕಲೆಕ್ಟ್ ಮಾಡಿದಂತ ಗಾರ್ಬೇಜ್ ಅನ್ನ ಆಗಿಂದಾಗೆ ಬಂದು ತಗೊಂಡು ಹೋಗ್ತಾ ಇದ್ರು. ಎಲ್ಲದನ್ನ ಸೇರಿ ಒಂದ್ ಕಡೆ ಇಡ್ತಾ ಇದ್ರು. ಪ್ಲಾಸ್ಟಿಕ್ ಗುಡ್ ವರ್ಕ್. ಮನೇಲೂ ಸ್ವಲ್ಪ ಇದೇ ಥರ ಕೆಲಸ ಮಾಡಿ ನಂಗೆ ಹೆಲ್ಪ್ ಮಾಡಿ. ಬರೀ ಹೊರಗಡೆ ಮಾತ್ರ ಅಲ್ಲ. ನಾನು ರೀಕದಿ ಚಪ್ಪಲಿ. I think I'm the one who should say that to you. ನೆಕ್ಸ್ಟ್ ಎಲ್ಲಿಗೆ? Next river bed. ನಮ್ಮ ಗ್ರೂಪ್ ಕಲೆಕ್ಟ್ ಮಾಡಿರೋಂಥ ಟ್ರ್ಯಾಶ್ ಇದು. ಇಷ್ಟೆಲ್ಲ ಆಯ್ತಾ? ಟಯರ್ಡ್? ಟಯರ್ಡಾ? ನಂಗೂ ನೀರು ಬೇಕು. Like after 2 hours, right? ಇಲ್ಲಿಂದ ರಿವರ್ ಬೆಡ್ ಕ್ಲೀನಪ್ ಸ್ಟಾರ್ಟ್ ಮಾಡ್ತೀವಿ. Go ahead, you can have a little break, sit down, and then we'll do the afternoon. Yeah. ಇವರು ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಆ ಸ್ಟೋನ್ಸ್ ಕಡೆ ಹೋಗಿ ಕ್ಲೀನ್ ಮಾಡ್ತೀನಿ ಅಂದರೆ ಶೂಸ್ ಅವಶ್ಯಕತೆ ಇಲ್ಲ, ಪಕ್ಕದಲ್ಲೇನೆ ಕೆಸರಿದೆ. ಸೊ ಆ ಕಡೆ ಏನಾದರೂ ಕ್ಲೀನ್ ಮಾಡ್ತೀರಾ ಅಂದರೆ ಈ ಶೂಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. If you have any questions or not sure about something, please Tomomi, Adrian, Taku and I. Taku Janai? Hi, Taku Ada. ಫಸ್ಟು ಇವರು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. The exercise. Sure is. Gotta do some weight training. Gosh. ಇವ್ರು ಇನಿಷಿಯೇಟಿವ್ ತಗೊಂಡ್ಮೇಲೆ ಒಬ್ಬೊಬ್ಬರಾಗೆ ಹೋಗ್ತಾ ಇದ್ರು ಎಲ್ರು. ನಾನು ಕೂಡ ಬ್ಯಾಸ್ಕೆಟ್ ತಗೊಂಡು ಕ್ಲೀನಿಂಗಿಗೆ ಹೊರಟೆ. ಹೋಗೋ ದಾರಿ ನೋಡಿ ಹೇಗಿದೆ ಅಂತ, ಹಲ್ಗೆಗಳಲ್ಲಿ ಜೋಡಿಸಿದ್ದಾರೆ. ಹಾವೇನಾದರೂ ಇರುತ್ತೇನೋ ಅಂತ ಭಯ ಇತ್ತು. ಧೈರ್ಯ ಮಾಡಿಕೊಂಡು ಕ್ರಾಸ್ ಮಾಡ್ಕೊಂಡು ಕ್ಲೀನಿಂಗಿಗೆ ಹೋದೆ.
ಈ ರಿವರ್ ಸೈಡಲ್ಲಿ ಏನೇನೋ ಸಿಗ್ತಾ ಇದೆ. ಈ ಸಿಡೀಸ್ ಅಂತೆ, ಪ್ಲಾಸ್ಟಿಕ್ ವಾಟರ್ ಬಾಟಲ್ಸು, ಕ್ಯಾಪ್ಸು, ಬೇಸ್ ಬಾಲ್ಸ್ ಅಂತೆ, ಮ್ಯಾನಿಕ್ಯೂಸ್ ಅಂತದೆಲ್ಲ ಸಿಕ್ತು. ಈ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಎಲ್ಲ ಕಲ್ಸಂದಿಗೆ ಸೇರ್ಕೊಂಡ್ಬಿಟ್ಟು ತೆಗಿಯೋದಕ್ಕೆ ಸಿಕ್ಕಾಬಟ್ಟೆ ಕಷ್ಟಪಟ್ಟಾಯಿತು. ಈ ಪ್ಲಾಸ್ಟಿಕ್ನೆಲ್ಲ ಹಿಂಗೆ ಬಿಟ್ಟರೆ ಕಾಲಕ್ರಮೇಣ ಇದು ನೀರಲ್ಲಿ ಸೇರಿಕೊಂಡು ಮೈಕ್ರೋ ಪ್ಲಾಸ್ಟಿಕ್ ಕನ್ವರ್ಟ್ ಆಗುತ್ತೆ. ಇದರಿಂದಾಗಿ ನೀರಲ್ಲಿರೋ ಜೀವಿಗಳು ಸಾಯೋದಲ್ದೇ ಈ ಪ್ಲಾಸ್ಟಿಕ್ನೇ ಫುಡ್ ಅಂತ ಅಂದ್ಕೊಂಡು ತಿನ್ನುವಂಥ ಪ್ರಾಣಿ ಪಕ್ಷಿಗಳು ಕೂಡ ಕೊನೆಗೆ ಸತ್ತೋಗುತ್ತವೆ. ಫೈನಲಿ ನಮ್ಮ ಸುತ್ತಮುತ್ತ ಇರೋ ಪರಿಸರನ ಕಾಪಾಡ್ಕೊಳ್ಬೇಕು ಅಂದರೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ಪ್ಲಾಸ್ಟಿಕ್ನ ಕಡಿಮೆ ಯೂಸ್ ಮಾಡೋವಂಥದ್ದು. ಇಲ್ಲ ಅಂದರೆ ಯೂಸ್ ಮಾಡೋ ಪ್ಲಾಸ್ಟಿಕ್ನ ನೀಟಾಗಿ ಡಿಸ್ಪೋಸ್ ಮಾಡಬೇಕಾಗತ್ತೆ. ಹೇಗೆ ಬೇಕಾಗಿ ಬಿಸಾಡಿದ್ರೆ ಕೊನೆಗೆ ಅದರಿಂದ ನಾವೇ ಕಷ್ಟ ಅನುಭವಿಸ್ಬೇಕಾಗತ್ತೆ. But I will now. Do you do any hiking? Do you like hiking? I would love to do hiking. Yeah, we do it every weekend. Wow. My wife and I. Nice. So tomorrow we have a hike, and next week we have a hike, and then in 2 weeks we're gonna have 2 bike rides to support this group called World Bicycle Relief, which gives bikes to, especially to women in developing countries. ಆಯ್ತಾ ಕ್ಲೀನ್ ಮಾಡಿ? ಆಲ್ಮೋಸ್ಟ್. ಇನ್ನು ಎಷ್ಟೊತ್ತಿದೆ? ಸಾರ್ಟ್ ಮಾಡೋಕ್ಕಿದೆಯಾ? ಓಕೆ. ಆ್ಯಂಡ್ ದೆನ್ we will proceed according to Mr. David. Whatever he says, we do it. ಕ್ಲೀನಿಂಗ್ ಎಲ್ಲ ಆಗೋಗಿದೆ ಗೈಸ್. ಈಗ ಏನಿದ್ರು ಅದನ್ನು ಸೆಗ್ರಿಗೇಟ್ ಮಾಡಬೇಕು. ಸೆಗ್ರಿಗೇಟ್ ಮಾಡಿ ನೀಟಾಗಿ ಕವರಲ್ಲಿ ಪ್ಯಾಕ್ ಮಾಡಿಟ್ರೆ ಮುನ್ಸಿಪಾಲಿಟಿ ಟ್ರಕ್ಸ್ ಬಂದು ಆ ಗಾರ್ಬೇಜ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋಂಥ ಈ ಕವರ್ಸ್ ಏನಿದೆ, ಇದಿಷ್ಟು ಇವತ್ತು ನಾವು ಕಲೆಕ್ಟ್ ಮಾಡಿರೋ ಹಾಗೆಯೇ ಸೆಗ್ರಿಗೇಟ್ ಮಾಡಿರೋ ಅಂಥ ಗಾರ್ಬೇಜು. ಸೊ ಇದಾಗಿತ್ತು ನಮ್ಮ ಇವತ್ತಿನ ಇವೆಂಟ್. ತುಂಬಾ ಖುಷಿ ಇತ್ತು, ತುಂಬ ಚೆನ್ನಾಗಿ ಮಜಾ ಮಾಡಿದ್ವಿ, ಹಾಗೆಯೇ ಕ್ಲೀನ್ ಮಾಡಿದ್ವಿ, ಹಾಗೆಯೇ ಏನೇನು ನೇಚರ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ವಿ ಮೆಟ್ ಫ್ಯೂ ಫ್ರೆಂಡ್ಸ್ ಆ್ಯಸ್ ವೆಲ್. ಪಕ್ಕದಲ್ಲೇ ಇದ್ದ ಟವರಿಂದ ಇಷ್ಟು ಚೆನ್ನಾಗಿರೋಂಥ ಒಂದು ಒಳ್ಳೆ ವ್ಯೂ ನೋಡಿಕೊಂಡು ನಮ್ಮ ದಿನಾನ ಎಂಡ್ ಮಾಡಿದ್ವಿ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.